ಇವತ್ತಿನ ವಿಡಿಯೋದಲ್ಲಿ ಸರ್ಪದೋಷಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ನಮಗೆ ಸರ್ಪದೋಷ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವೆಲ್ಲರೂ ಕೂಡ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಮ್ಮ ಮನೆಗಳಲ್ಲೂ ಕೂಡ ನಾವು ಹೇಳಬೇಕು, ಅವ್ರನ್ನೂ ಕೂಡ ಒಪ್ಪಿಸಬೇಕು. ನಮಗೆ ಇರೋ ಒಂದು ಕಷ್ಟದ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗಬೇಕು. ಏಕೆಂದರೆ ಮನೆಗಳಲ್ಲಿ ತುಂಬ ಜನ ಒಪ್ಕೊಳ್ಳೋದಿಲ್ಲ, ಹೆದರ್ಕೊತಾರೆ. ಸರ್ಪ ಸಂಸ್ಕಾರ ಮಾಡಿಸಿದ ಮೇಲೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗಿರಬೇಕು ಅಂತ ಎಷ್ಟೋ ತಪ್ಪು ಕಲ್ಪನೆಗಳನ್ನು ತಿಳ್ಕೊಂಡು ಹೆದರ್ಕೊಂಡಿರ್ತೀವಿ. ಅದಕ್ಕೋಸ್ಕರನೇ ಮನೆಯಲ್ಲಿ ಇಂಥದಕ್ಕೆಲ್ಲ ಮುಂದೆ ಬರೋದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ಮನೆಗಳಲ್ಲೇ ಒಂದಿಷ್ಟು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಸೂಚನೆ ಗೊತ್ತಾಗ್ಬಿಡುತ್ತೆ. ತುಂಬ ಜನ ಅಂದರೆ ನಾವು ಎಲ್ಲಿರ್ತೀವೋ ಅಲ್ಲಿಂದನೇ ಸುಬ್ರಹ್ಮಣ್ಯ ಸ್ವಾಮಿನ ಬೇಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಮಂಗಳವಾರ ನಾವು ಕಾಣಿಕೆನ ಕಟ್ಟೋದ್ರಿಂದ ಕೂಡ ದೋಷ ಪರಿಹಾರ ಆಗಿಬಿಡುತ್ತೆ. ಯಾರಿಗೆ ಸರ್ಪದೋಷ ಇರುತ್ತೋ ಅಂಥವ್ರಿಗೆ ಕೆಲವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಇನ್ನು ಕೆಲವರು ಅವ್ರ ಮನೆ ಹತ್ತಿರ ಇರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಹೋಗೋದ್ರಿಂದ, ಒಂದು ಕೆಂಪು ಹೂನ ಕೊಡೋದ್ರಿಂದ, ಕೆಂಪು ಬಟ್ಟೆನಲ್ಲಿ ತೊಗರಿ ಬೇಳೆಯನ್ನು ಕೊಡೋದ್ರಿಂದ ಕೂಡ ಒಂದು 5 ವಾರ ಸಂಕಲ್ಪ ಮಾಡಿಕೊಂಡು ಹೂನ ತೊಗೊಂಡೋಗಿ ಕೊಡೋದು. ಯಾವುದಾದ್ರೂ ಸರಿ, ಕೆಂಪು ರೋಸು, ಕಣಗಲೆ ಹೂವು ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಯಾವುದಾದ್ರೂ ಸರಿ ಕೆಂಪು ಹೂನ ತೊಗೊಂಡೋಗಿ ಕೊಡೋದ್ರಿಂದ ದೋಷ ಪರಿಹಾರ ಆಗುತ್ತೆ. ಮತ್ತು ಕೆಂಪು ಬಟ್ಟೆಯಲ್ಲಿ ತೊಗರಿ ಬೇಳೆಯನ್ನು ಒಂದು 1/4 kg ಆಗಿರ್ಬೋದು ಅಥವಾ ಅರ್ಧ kgನೇ ಆಗಿರ್ಬೋದು, ನಿಮ್ಮ ಶಕ್ತಿಗೆ ಅನುಸಾರ ಅದನ್ನು ಗಂಟು ಕಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು. ಮೊದಲು 5 ವಾರ ಬಂದುಬಿಟ್ಟು ತಂದುಕೊಡ್ತೀನಪ್ಪ, ನಮ್ಮ ದೋಷ ಪರಿಹಾರ ಮಾಡಪ್ಪ ಅಂತ ನೀವು ಮನೆಯಲ್ಲಿ ಬೇಡ್ಕೋಬೇಕು. ಈ ರೀತಿ ನೀವು ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು 11 ರೂಪಾಯಿ ಕಾಣಿಕೆನೂ ಕೂಡ ಅದರಲ್ಲಿ ಇಟ್ಬಿಟ್ಟು ನೀವು ಅರ್ಚಕರಿಗೆ ಕೊಡಬೇಕು. ಇನ್ನು ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠ. ಮಾಘ ಮಾಸದಲ್ಲಿ ಎಷ್ಟೋ ಜನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಮತ್ತು ಘಾಟೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ, ಒಟ್ಟಿನಲ್ಲಿ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಆಗಿರ್ಬೋದು, ಅಂದರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡೋದ್ರಿಂದ ನಿಮ್ಮ ದೋಷಗಳು ಪರಿಹಾರ ಆಗಿಬಿಡುತ್ತೆ. ಮತ್ತು ಇನ್ನು ಕೆಲವರು ತೀರ್ಥಸ್ಥಾನ ಅಂತ ಮಾಡ್ತಾ ಇರ್ತಾರೆ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ನಾಗರ ದೇವಸ್ಥಾನದಲ್ಲಿ ಕಲ್ಯಾಣಿ ನೀರು ಅಂತ ಸ್ನಾನ ಮಾಡಿಸ್ತಾರೆ. ಅಥವಾ ಅಲ್ಲೇ ಬಾವಿ ಕೂಡ ಇರುತ್ತೆ, ಅದರಿಂದ ನೀರನ್ನು ತೆಗೆದುಬಿಟ್ಟು, ಅಂದರೆ ಬಾವಿಯ ನೀರನ್ನು ತೆಗೆದು ಒಂದು 3 ಬಿಂದಿಗೆ ಇಲ್ಲ 5 ಬಿಂದಿಗೆನಲ್ಲಿ ಸ್ನಾನ ಮಾಡಿಸ್ತಾರೆ. ಆ ರೀತಿ ನಾವು ತೀರ್ಥ ಸ್ನಾನ ಮಾಡೋದ್ರಿಂದ ಕೂಡ ಎಷ್ಟೋ ದೋಷಗಳು ಪರಿಹಾರ ಆಗಿಬಿಡುತ್ತೆ. ಮತ್ತು ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಯಾವತ್ತೂ ಅಷ್ಟೇ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ವಾಪಸ್ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗಬಾರ್ದು. ಅಂಥ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಂದು ರಾತ್ರಿ ನಾವು ಅಲ್ಲೇ ಮಲಗಿಬಿಟ್ಟು ಬರಬೇಕು. ಒಂದು ರಾತ್ರಿ ಅಲ್ಲೇ ಇದ್ದು ಬೆಳಗ್ಗೆ ತೀರ್ಥ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬರಬೇಕು. ಇದು ತುಂಬಾ ಶ್ರೇಷ್ಠ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನಕ್ಕೆ ಹೋದಾಗ ಕುಮಾರಧಾರದಲ್ಲಿ ಸ್ನಾನ ಮಾಡಿದ್ರೂ ಸಾಕು. ಎಷ್ಟೋ ಜನಕ್ಕೆ ನದಿ ಸ್ನಾನ ಮಾಡೋದ್ರಿಂದ ಕೂಡ ದೋಷಗಳು ಪರಿಹಾರ ಆಗಿಬಿಡುತ್ತೆ. ಇಂತಹ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದಲೂ ಕೂಡ ದೋಷ ಪರಿಹಾರ ಆಗಿಬಿಡುತ್ತೆ. ಪ್ರತಿಯೊಂದಕ್ಕೂ ಕೂಡ ತುಂಬಾ ಕಷ್ಟಪಟ್ಟು ಪರಿಹಾರನ ಮಾಡ್ಕೋಬೇಕು, ತುಂಬ ಕಟ್ಟುನಿಟ್ಟಾದ ವ್ರತಾಚರಣೆ ಮಾಡಬೇಕು ಅಂತ ಏನೂ ಇಲ್ಲ. ನಾವು ಮಾಡುವಂಥ ಕೆಲಸನ ಭಕ್ತಿಯಿಂದ, ನಂಬಿಕೆಯಿಂದ ಮಾಡಿದ್ರೆ ಅಷ್ಟೇ ಸಾಕು. ದೇವರು ಎಲ್ಲೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇರ್ತಾರೆ. ಇದಕ್ಕೋಸ್ಕರನೇ ನಾವು ಮಾಡುವಂಥ ಕೆಲಸನ, ಬೇಡ್ಕೊಳ್ಳೋ ಬೇಡಿಕೆಯನ್ನು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಅಷ್ಟೇ ಸಾಕು. ದೋಷಕ್ಕೆ ಸಂಸ್ಕಾರ ಪೂಜೆ ಮಾಡಲೇಬೇಕು ಅಂತ ಏನೂ ಇಲ್ಲ. ಒಂದಿಷ್ಟು ದಿವಸ ಈ ಥರ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಳಿ. ಮತ್ತು ತಿಂಗಳಲ್ಲಿ 2 ಷಷ್ಠಿ ಬರುತ್ತೆ. ಒಂದು ಅಮಾವಾಸ್ಯೆ ಆದಮೇಲೆ ಬರುತ್ತೆ, ಇನ್ನೊಂದು ಪೌರ್ಣಮಿ ಆದಮೇಲೆ ಬರುತ್ತೆ. ನಿಮ್ಮ ಅನುಕೂಲ ಮತ್ತು ನಿಮ್ಮ ಮಂತ್ಲಿ ಪ್ರಾಬ್ಲಮ್ ಎಲ್ಲನೂ ಕೂಡ ನೋಡಿಕೊಂಡು ಯಾವ ದಿನ ನಿಮಗೆ ಅನುಕೂಲ ಆಗುತ್ತೋ ಆ ದಿನ ನೀವು ನಾಗರಕಲ್ಲ ಹತ್ರ ಹೋಗ್ಬಿಟ್ಟು, ಅಂದರೆ ನಿಮ್ಮ ಮನೆ ಹತ್ರ ಎಲ್ಲಿರುತ್ತೋ ಅಲ್ಲಿಗೆ ನಾಗರಕಲ್ಲ ಹತ್ರ ಹೋಗ್ಬಿಟ್ಟು ನಾಗರಕಲ್ಲನ್ನು ತೊಳೆದ್ಬಿಟ್ಟು ಅಭಿಷೇಕವನ್ನು ಮಾಡಿ, ಸ್ವಲ್ಪ ಹಾಲು, ನೀರು, ಪೂಜೆ ಸಾಮಾನು ತೊಗೊಂಡೋಗಿ ಹಾಲಿಗೆ 1 ಚಿಟಿಕೆಯಷ್ಟು ಅರಿಶಿನ ಅಥವಾ ತುಪ್ಪ ಇದನ್ನು ಹಾಕಿಬಿಟ್ಟು ನೀವು ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಆಮೇಲೆ ಪೂಜೆನ ಮಾಡ್ಕೋಬೇಕಾಗುತ್ತೆ. ಪ್ರತಿ ಷಷ್ಠಿಗೂ ಕೂಡ ನೀವು ಈ ರೀತಿ ಮಾಡ್ತಾ ಹೋಗ್ತಾ ಇದ್ರೆ ಸಾಕು. ನಿಮಗೆ ನಿಮ್ಮ ದೋಷ ಯಾವ ರೀತಿ ಪರಿಹಾರ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಾಗರಕಲ್ಲಿಗೆ ಪೂಜೆ ಮಾಡ್ತಾ ಮಾಡ್ತಾ ಹಾಗೆ ಅದರ ಸೂಚನೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಥವಾ ನೀವು ಅಲ್ಲೇ ಹೋಗಿ ನೀವು ಸಂಸ್ಕಾರ ಮಾಡಿಸ್ಕೊಂಡು ಪೂಜೆ ಮಾಡ್ತೀರಾ ಅಂದರೆ ಅದ್ರ ಬಗ್ಗೆ ಆದರೂ ನಿಮಗೆ ಸೂಚನೆ ಗೊತ್ತಾಗುತ್ತೆ. ಅಥವಾ ಇಷ್ಟೆಲ್ಲ ನೀವು ಪೂಜೆ ಮಾಡ್ಕೊಂಡಿರ್ತೀರ, ದೋಷಗಳು ಪರಿಹಾರ ಆಗಿಬಿಟ್ಟಿದ್ರೆ ಆ ಒಂದು ಸೂಚನೆ ಕೂಡ ನಿಮಗೆ ಗೊತ್ತಾಗುತ್ತೆ.
ಅಂದರೆ ಆ ಒಂದು ಸೂಚನೆ ನಿಮಗೆ ಕನಸಿನಲ್ಲಿ ಗೊತ್ತಾಗುತ್ತೆ. ಒಂದು ಕನಸಿನ ರೂಪದಲ್ಲಿ ಆಗಿರ್ಬೋದು, ಇಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಇದೆಯಾ, ಅಥವಾ ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ದಿನಗಳು ಬರ್ತಾ ಇದೆಯಾ ಅಂತ ಯೋಚನೆಗಳು ಬರ್ತಾ ಇದ್ದರೆ, ಅಥವಾ ಯಾರಾದರೂ ಮುಖಾಂತರ ಬಾಯಲ್ಲಿ ಆ ಮಾತುಗಳು ಬರೋ ರೀತಿ ಆಗುತ್ತೆ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋ ಥರ ತಿಳ್ಕೊಂಡಿರಬೇಕು. ಗೊತ್ತಾಗಿಲ್ಲ ಅಂದರೆ ಯಾಕೆ ಈ ಥರ ಆಯಿತು, ಯಾಕೆ ಈ ಥರ ಕನಸು ಬಂತು ಅಂತ ಹೇಳ್ಕೋಬೇಕು. ಕೆಲವರಂತೂ ಹೇಳ್ಕೊಳ್ಳೋದು ಇಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೂ ಕೂಡ ಪಡೋದಿಲ್ಲ. ಹಾಗಾಗಿ ಅವರೇ ತುಂಬಾ ಕಷ್ಟನ ಪಡ್ತಾ ಇರ್ತಾರೆ. ಇದಕ್ಕೋಸ್ಕರನೇ ಇಂಥವ್ರಿಗೆ ಎಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಒಳ್ಳೆ ಶುಭ ದಿನ, ನಾವು ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಮೊದಲು ನಾವು ಕಾಣಿಕೆನ ಕಟ್ಟಿಟ್ಟು ಶುರು ಮಾಡಬೇಕು. ಗಣಪತಿಗೆ ಸಂಕಲ್ಪ ಮಾಡ್ಕೋಬೇಕು. ಕಾಣಿಕೆ ಕಟ್ಟೋದು ಇದು ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ, ಅದನ್ನು ಮಾಡ್ತಾ ಬಂದಿರ್ತೀರ. ಅಂದರೆ ನೀವು ಇವಾಗಲೇ ಅದನ್ನು ಶುರು ಮಾಡಿರ್ತೀರಾ, ಅಂದರೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾಗಿನಿಂದಲೇ ನೀವು ಶುರು ಮಾಡಿದ್ದೀರಾ ಅಂತಲೇ ಅರ್ಥ. ಹಾಗಾಗಿ ನೀವು ವ್ರತನ ಮುಗಿಸಿದ ಮೇಲೇ ಆಗಿರ್ಬೋದು, ನೀವು ಈಗ ಪೂಜೆನ ಶುರು ಮಾಡಿದ್ದೀರಾ ಅಂತ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡಿರ್ತೀರಾ ಅಂತ ಅಂದರೆ ನಿಮಗೂ ಕೂಡ ಇಂಥ ಕನಸುಗಳೆಲ್ಲ ಬರ್ಬೋದು. ಈಗಾಗಲೇ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದ ಈ ಥರ ಕನಸೆಲ್ಲ ಬರ್ತಾ ಇದೆ ಅಂತ ಅಂದರೆ ಅದರ ಅರ್ಥ ಇಷ್ಟೇ. ಇವಾಗ ಯಾರಿಗಾದ್ರೂ ಕನಸಿನಲ್ಲಿ ಹಾವು ಎಡೆ ಎತ್ತಿ ಆಡಿಸ್ತಾ ಇದೆ ಅಂತ ಅಂದರೆ ತುಂಬಾ ಒಳ್ಳೆಯದು. ನಿಮಗೆ ಯಾವುದೇ ರೀತಿ ದೋಷ ಇಲ್ಲ ಅಂತಲೇ ಅರ್ಥ. ಆ ದೇವರ ಆಶೀರ್ವಾದ ನಿಮಗಿದೆ ಅಂತಲೇ ಅರ್ಥ ಅಂತ ತಿಳ್ಕೊಳ್ಳಿ. ಮತ್ತು ನಿಮ್ಮನ್ನೇ ತುಂಬ ದೃಷ್ಟಿ ಇಟ್ಟು ನೋಡ್ತಾ ಇರೋ ಥರ, ಅಟ್ಟಿಸ್ಕೊಂಡು ಬರ್ತಾ ಇರೋ ಥರ ನೀವು ಕನಸು ಕಂಡ್ರೆ ಅಂದರೆ ಅದು ಸ್ವಲ್ಪ ಸಮಸ್ಯೆನೇ. ನಿಮಗೆ ದೋಷ ಇದೆ ಅಂತಲೇ ಅರ್ಥ. ನೀವು ಸಂಸ್ಕಾರ ಪೂಜೆ ಮಾಡಿಸ್ಲೇಬೇಕು, ಅಥವಾ ಇಷ್ಟೆಲ್ಲ ನೀವು ಪೂಜೆನ ಮಾಡ್ಕೊಂಡು ಬಂದಿರ್ತೀರ, ಆ ಪರಿಹಾರ ಪೂಜೆನೆಲ್ಲ ಮಾಡ್ಕೊಂಡು ಬಂದಿರ್ತೀರ. ಪೂಜೆ ಮಾಡೋ ಸಮಯದಲ್ಲಿ ನಿಮ್ಗೆ ಈ ಥರ ಕನಸು ಬಂದರೆ ನಿಮ್ಗಿನ್ನೂ ದೋಷಗಳು ಪರಿಹಾರ ಆಗಿಲ್ಲ ಅಂತಲೇ ಅರ್ಥ. ನೀವು ಸಂಸ್ಕಾರ ಪೂಜೆ ಮಾಡಲೇಬೇಕು ಅಂತಲೇ ಅರ್ಥ. ಹಾಗಾಗಿ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ, ತಿಳ್ಕೊಳ್ಳಿ. ಈ ರೀತಿ ಕನಸೆಲ್ಲ ಬರ್ತಾ ಇದೆ ಅಂತಂದರೆ, ಪೂಜೆ ಶುರು ಮಾಡಿದ ಮೇಲೆ ಈ ರೀತಿ ಕನಸುಗಳು ಬರ್ತಾ ಇದ್ದರೆ ಆವಾಗ ನೀವು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ದೇವರು ನಿಮಗೆ ಈ ಥರ ಮೂಲಕ ಸೂಚನೆ ಕೊಡ್ತಾ ಇರ್ತಾರೆ. ಮತ್ತು ಇನ್ನು ಏನಾದರೂ ನಿಮಗೆ ಕನಸಲ್ಲಿ ಸತ್ತೋಗಿರುವ ಹಾವು, ಎಲ್ಲಾದರೂ ನೀವು ಹೊರಗಡೆ ಹೋದಾಗ ನೀವು ಆ ಥರ ಸತ್ತೋಗಿರುವ ಹಾವನ್ನು ನೋಡಿದಾಗ ಅದು ಕೂಡ ದೋಷನೇ. ನೀವು ಪರಿಹಾರ ಪೂಜೆ, ಸಂಸ್ಕಾರ ಪೂಜೆ ಮಾಡಿಸ್ಲೇಬೇಕು. ಹಾಗಾಗಿ ಆ ಥರದ್ದೆಲ್ಲ ನೀವು ನೋಡಿದಾಗ ತಡ ಮಾಡಬೇಡಿ, ನೀವು ಒಳ್ಳೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನೀವು ಪರಿಹಾರ ಪೂಜೆನ ಮಾಡಿಸ್ಕೋಬೇಕು. ಅಥವಾ ನೀವು ಕೂಡ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು 1-2 ತಿಂಗಳು ಮುಂಚೆನೇ ನೀವು ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಇನ್ನು ನಿಮಗೆ ಹಾವು ಬಂದು ಕಚ್ಚಿದಾಗ ಕನಸಿನಲ್ಲಿ ಬಂದರೆ ಅದು ನಿಮಗೆ ಅದೃಷ್ಟ ಅಂತಲೇ ತಿಳ್ಕೊಳ್ಳಿ. ನಿಮಗೆ ಶುಭ ಸಮಯ ಶುರು ಆಗಿದೆ. ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆ ಯಾವುದೇ ರೀತಿ ದೋಷ ಇಲ್ಲ ಅಂತಲೇ ಅರ್ಥ. ತುಂಬಾ ಖುಷಿ ಪಡಿ, ಸಂತೋಷ ಪಡಿ, ಏಕೆಂದರೆ ಯಾವುದೇ ರೀತಿ ದೋಷ ಬರೋದಿಲ್ಲ. ಇನ್ನು ನಮ್ಮ ಕನಸಿನಲ್ಲಿ ಹಾವು ಬಂದು ಕಚ್ಚಿದ್ರೆ ಅದು ಕೂಡ ದೋಷ ಇಲ್ಲ ಅಂತಲೇ ಅರ್ಥ. ಈ ಥರ ಕನಸೆಲ್ಲ ಬಂತು ಅಂದರೆ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಹಾವು ಎಡೆ ಎತ್ತಿ ಆಡಿಸ್ತಾ ಇದೆ ಅಂತಂದರೆ ನಿಮಗೆ ಆಶೀರ್ವಾದ ಮಾಡ್ತಾ ಇದೆ ಅಂತಲೇ ಅರ್ಥ. ಇನ್ನೊಂದು, ಏನಾದರೂ ನಮಗೆ ಅಟ್ಟಿಸ್ಕೊಂಡು ಬರ್ತಾ ಇದೆ, ನಮ್ಮ ಹಿಂದೆ ಹಿಂಬಾಲಿಸ್ಕೊಂಡು ಬರ್ತಾ ಇದೆ ಅಂತ ಅಂದರೆ ಅದು ಕೂಡ ದೋಷ ಇದೆ ಅಂತಲೇ ಅರ್ಥ. ಅಷ್ಟು ಕೂಡ ಇದರ ಅರ್ಥ ಬರುತ್ತೆ. ನಾನು ಆಲ್ರೆಡಿ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಪೂಜೆ ಶುರು ಮಾಡಿದಾಗ ಕನಸು ಬಂದಾಗ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಥರದ್ದೆಲ್ಲ ಕನಸು ನಿಮಗೆ ಬಂತು ಅಂತ ಅಂದರೆ ಇದರ ಅರ್ಥ ಇಷ್ಟೇ. ಈಗಾಗಲೇ ಯಾರಿಗಾದರೂ ಈ ಥರ ಕನಸು ಬರ್ತಾ ಇದೆ ಅಂತ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಇದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅಂತ. ಇದಿಷ್ಟು ಕೂಡ ಸರ್ಪದೋಷಕ್ಕೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.